ಕರ್ನಾಟಕ ರಾಜ್ಯದ ಹೆಸರಾಂತ ಸಂಸ್ಥೆ ಸೈಯದ್ ಝೈನಬ್ ಎಜುಕೇಷನ್ ಫೌಂಡೇಶನ್ ಮಾನವ ಸೇವೆಗಾಗಿ ಸ್ಥಾಪನೆ ಮಾಡ್ತಕ್ಕಂಥ ಈ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಅಲ್ಲಾಜ್ ಅತೀಕ್ ಅಹಮದ್ ಸಾಹೇಬ್ ಇವರು ಸಮಾಜ ಸೇವೆಯಲ್ಲಿ ಇವತ್ತು ತಮಗೆಲ್ಲ ಗೊತ್ತಿದೆ, ಹಬ್ಬಗಳು ಬರ್ತಾ ಇದೆ. ಉಗಾದಿ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಇನ್ನಿತರ ಹಬ್ಬಗಳಾಗಿರ್ಬೋದು. ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಏನು ನಮ್ಮ ಅಣ್ಣ ತಮ್ಮಂದರು ಬಡ ಜನಗಳಿದ್ದಾರೆ ಅವ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ಇಡೀ ದೇಶದಲ್ಲಿ ಇವತ್ತು ಊರೂರಿಗೆ ಸುತ್ತಿ ಎಲ್ಲೆಲ್ಲಿ ನಮ್ಮ ಅಣ್ಣ ತಮ್ಮಂದರು ಬಡವರಿದ್ದಾರೆ, ಅನಾಥರಿದ್ದಾರೆ, ವಿಧವೆಯರಿದ್ದಾರೆ, ಹುಡುಕಿ ಇವರ ಸೇವೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಸ್ನೇಹಿತರೆ, ಇಡೀ ದೇಶದಲ್ಲಿ ಹೊರಟಂಥ ಈ ಟೀಮು ಇವತ್ತು ಕರ್ನಾಟಕ ರಾಜ್ಯದ ಚನ್ನಪಟ್ಟಣ ಅಲ್ಲಿ ವಿತರಣೆ ಮಾಡಿದ ನಂತರ ಇವತ್ತು ರಾಮನಗರ ಜಿಲ್ಲೆಗೆ ಬಂದಿದೆ. ಇಲ್ಲಿ ಗುಡ್ಡದ ಏರಿಯಾ ಅಂತಿದೆ, ತೀರಾ ಬಡ ಜನ ಇರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದರು. ಸ್ನೇಹಿತರೆ, ಇವರ ಸೇವೆಗಾಗಿ ಸುಮಾರು 2,000 ಬಡ ಜನಗಳ ಮನೆಗಳಿದೆ. ಇಲ್ಲಿ ಮನೆಗೆ ತೆರಳಿ ಅವ್ರಿಗೆ ಏನು ಬಟ್ಟೆಗಳು ಬೇಕೋ, ಇನ್ನಿತರ ಏನು ವಸ್ತುಗಳು ಬೇಕೋ ಅದನ್ನು ಇವತ್ತು ವಿತರಣೆ ಮಾಡೋಕ್ಕೆ ಬೆಳಗ್ಗೆ 7 ಗಂಟೆಯಿಂದ ಅದು ಇಡೀ ನಗರದಲ್ಲಿ ಸುತ್ತಿ ನಾವು ಹುಡುಕಿ ಮನೆ ಹುಡುಕಿ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಸ್ನೇಹಿತರೆ, ಏನು ನಾವು ಸೇವೆ ಮಾಡ್ತಾ ಇದ್ದೀವಿ, ಯಾವುದೇ ಜಾತಿ ಭೇದ ಇಲ್ಲ. ಇದರಲ್ಲಿ ತಾವೆಲ್ಲರೂ ಸೇರಿ ನಮ್ಮ ಈ ಸಂಸ್ಥೆ ಪರವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ವಿಶೇಷವಾಗಿ ನಮ್ಮ ಚೇರ್ಮನ್ ಅಲ್ಲಾಜ್ ಅತೀಕ್ ಅಹಮದ್ ಸಾಹೇಬರಿದ್ದಾರೆ, ಯಾವುದೇ ಜಾತಿ ಭಾಷೆ ಇಲ್ಲದೆ ಎಲ್ಲರಿಗೆ ಸೇವೆ ಮಾಡೋಕ್ಕೆ ಇವತ್ತು ಹೊರಟಿದ್ದಾರೆ. ಇಡೀ ರಾಜ್ಯದ ಜನಕ್ಕೆ, ಇಡೀ ದೇಶದ ಜನಕ್ಕೆ ತಾವೆಲ್ಲರೂ ತಮ್ಮ ಪ್ರಾರ್ಥನೆಗಳಲ್ಲಿ ಇವರಿಗೆ ದೇವರು ಇನ್ನೂ ಹೆಚ್ಚು ಆಯುಷ್ಯ ಆರೋಗ್ಯನ ಕೊಡಲಿ, ಈ ಸಮಾಜಕ್ಕೆ ಸೇವೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಿಲ್ಲಿ, ಇನ್ನಿತರ ರಾಜಸ್ಥಾನ್, ಗುಜರಾತ್ ಎಲ್ಲೆಲ್ಲಿ ಬಡ ಜನಗಳಿದ್ದಾರೆ ಅದನ್ನು ಸರ್ವೆ ಮಾಡಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದ ಮೂಲೆಗೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ರಾಮನಗರ, ಚನ್ನಪಟ್ಟಣ, ಬಿಡದಿ, ಬ್ಯಾಂಗ್ಳೂರು, ಮೊನ್ನೆ ಮುಳಬಾಗಲ್ಲಿ, ಕೋಲಾರ, ಚಿಂತಾಮಣಿ ಎಲ್ಲ ಕಡೆ ರಾಜ್ಯದ ಮೂಲೆಗಳಿಗೆ ಹೋಗಿ ಈ ಸೇವೆಯನ್ನು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ರಂಜಾನ್ ತಿಂಗಳಲ್ಲಿ ಮಾತ್ರ ಅಲ್ಲ, ವಿಶೇಷವಾಗಿ ಹಬ್ಬಗಳು ಬರ್ತಾ ಇದೆ. ಯಾವುದೇ ಹಬ್ಬಗಳು ಬರಲಿ, ಒಂದೆರಡು ಕೂಡಿ ಹಬ್ಬಗಳು ಬರ್ತಾ ಇದೆ, ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಹಾಕ್ಕೊಂತೀವಿ. ಅಂಥ ಸಂದರ್ಭದಲ್ಲಿ ಬಡವರಿಗೆ ಬೇಕಾಗಿರೋಂಥ ವಸ್ತುಗಳು, ಇನ್ನಿತರ ಏನೇ ಬಟ್ಟೆಗಳಾಗಲಿ ಅದು ಅವಶ್ಯಕತೆ ಇರ್ತದೆ. ಆದ್ದರಿಂದ ವಿಶೇಷವಾಗಿ ಇಂಥ ಸಂದರ್ಭಗಳಲ್ಲಿ, ಹಬ್ಬದ ಸಂದರ್ಭಗಳಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊತೀವಿ. ಸ್ನೇಹಿತರೆ, ಈ ಮಾಧ್ಯಮದ ಮುಖಾಂತರ ನಾನು ಕೇಳೋದು, ಈ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ. ಸ್ನೇಹಿತರೆ, ನಮಗೆ ಹೆಸರು ಬರಬೇಕಂತಿಲ್ಲ. ಇದನ್ನು ನೋಡಿ ಏನು ಅಲ್ಲಾಜ್ ಅತೀಕ್ ಅಹಮದ್ ಸಾಹೇಬರಿದ್ದಾರೆ, ಇವರು ಇರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಇರೋದು ಇವರು, ಆದರೆ ದಿಲ್ಲಿವರೆಗೂ ಇಡೀ ರಾಜ್ಯ ಸುತ್ತಿ ಹೊರ ರಾಜ್ಯಕ್ಕೆ ಹೋಗಿ ಬೇರೆ ರಾಜ್ಯಗಳಲ್ಲೂ ಬಡ ಜನರಲ್ಲಿ ಎಲ್ಲೆಲ್ಲಿದ್ದಾರೆ ಅಲ್ಲೋಗಿ ಸೇವೆ ಮಾಡ್ತಾರೆ. ಇದರ ಉದ್ದೇಶ ಒಂದೇ. ಇನ್ನು ದೇವರು ಏನು ಹೇಳಿದಾನೆ, ದೇವರು ಏನು ಹಣ ಆಸ್ತಿ ಅಂತಸ್ತು ಕೊಟ್ಟಿರ್ತಾನೆ ಅದು ನಮ್ಮ ಸೊತ್ತಿಲ್ಲ, ಅದು ದೇವರು ಕೊಟ್ಟಂಥ ಒಂಥರ ಅದು ಅಮಾನತ್ ಅಂತಾರೆ. ಅದು ಇನ್ನೊಬ್ರಿಗೆ ಕೊಡಬೇಕು, ಬಡವರಿಗೆ ದಾನ ಮಾಡ್ಬೇಕಂತ ಹೇಳ್ತಾರೆ. ಈ ಉದ್ದೇಶನ ತಗೊಂಡು ಇಡೀ ದೇಶ ಸುತ್ತಾ ಇದ್ದಾರೆ. ಇದು ಇವರು ಅಲ್ಲಾಜ್ ಅತೀಕ್ ಅಹಮದ್ ಸಾಹೇಬ್ ಒಂದು ಮಾಡಲಿ. ಇವರು ವಿಧಿಯವರಿದ್ದಾರೆ, ಅನಾಥರಿದ್ದಾರೆ, ಬಡವರಿದ್ದಾರೆ. ತಾವೆಲ್ಲ ಮುಂದೆ ಬಂದು ನೋಡಿ, ನಾವು ಸತ್ ಮೇಲೆ ಏನು ತಗೊಂಡು ಹೋಗಲ್ಲ, ಬರುವಾಗ ಏನು ತರಲ್ಲ, ಹೋಗುವಾಗ ಏನು ತಗೊಂಡು ಹೋಗೋದಿಲ್ಲ. ಏನು ದೇವ್ರು ಕೊಟ್ಟಿದ್ದಾನೆ ಅದರಲ್ಲಿ ದಾನ ಧರ್ಮ ಮಾಡೋದೇ ದೊಡ್ಡ ಧರ್ಮ ಅಂಥೇಳಿ ಈ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ಸೈಯದ್ ಝೈನಬ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ಈ ಸಂದೇಶವನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ.